ಯಾರಿಗೆಲ್ಲ ಕಷ್ಟ? ಎಲ್ರಿಗೂ ಇದೆ. ಕೆಲವೊಬ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ, ಕೆಲವೊಬ್ರಿಗೆ ಹಣಕಾಸಿನಲ್ಲಿ ಸಮಸ್ಯೆ, ಕೆಲವೊಬ್ರು ಮನೆಯಲ್ಲಿ ಮಕ್ಕಳು ಮಾತನಾಡ್ತಾರೆ, ಎಲ್ಲೋ ಮದುವೆ ಆಗಿರ್ತಾರೆ, ಹೇಳದೆ ಕೇಳದೆ ಮದುವೆ ಆಗಿ ಓಡೋಗಿರ್ತಾರೆ. ಬದುಕು ಇಷ್ಟೇ ನಶ್ವರ ಇರ್ತಕ್ಕಂಥ ಮಾನಸಿಕವಾದಂತಹ ವೇದನೆಯಿಂದ ತಾವು ಒದ್ದಾಡ್ತಾರೆ. ಈ ಮಂತ್ರವನ್ನ ಪ್ರತಿನಿತ್ಯ ಒಂದು 11 ಬಾರಿ ಖಂಡಿತ ನಿಮ್ಮ ದುರ್ಗತಿಯ ಜೀವನವನ್ನ ದುಃಖಗಳಿಂದ ಹೊರಗಡೆ ತಂದು ನಿಮ್ಮ ಒಂದು ಬದುಕಿನಲ್ಲಿ ಲಯ ತರುತ್ತೆ, ಕೈ ಹಿಡಿದು ನಡೆಸುತ್ತೆ, ಜೀವನಕ್ಕೊಂದು ಆಧಾರ ಮಾಡುತ್ತೆ. ಟಿವಿ ಕನ್ನಡ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಸಂಸಾರ ಸಾಗರದಾಗ ಲೆಕ್ಕವಿರದಷ್ಟು ದುಃಖದ ಬಂಡಿ, ನಾ ಬಲ್ಲೆ ನನಗೆ ಗೊತ್ತಿಲ್ಲದಿದ್ದರೂ ಎಲ್ಲಿ ಆಚೆಯ ದಂಡಿ. ಬೇಂದ್ರೆ ಅವರ ಕವನ ಇದೆ, ಬಹಳ ಸೊಗಸಾಗಿದೆ. ಈ ಸಂಸಾರ, ಈ ಭವಬಂಧನದ ಜೀವನ ಏನಿದೆ, ಇದೊಂದು ಸಾಗರ. ಇಲ್ಲಿ ಬಹಳಷ್ಟು ದುಃಖಗಳಿರ್ತವೆ, ಕಷ್ಟಗಳಿರುತ್ತೆ, ನೋವುಗಳಿರುತ್ತೆ. ಜೊತೆಗೆ ಭಗವಂತ ಕೂಡ ಒಳ್ಳೆಯ ರೀತಿಯಲ್ಲಿ ಸಂತೋಷ, ಲವಲವಿಕೆ, ಚೈತನ್ಯ ಕೂಡ ಕೊಡ್ತಾನೆ. ಆದರೆ ದುಃಖದ ಕ್ಷಣಗಳಿದೆಯಲ್ಲ, ಇದು ನಮ್ಮ ಕೆಲವೊಂದು ಸಮಸ್ಯೆಗಳಿಂದನೇ ನಡಿಬೋದು ಅನ್ನೋದು ನನ್ನ ಸಹಜವಾದಂಥ ಒಂದು ಪ್ರಕ್ರಿಯೆ. ಸದಾಕಾಲ ಈ ಸಂಸಾರ ಸಾಗರದಲ್ಲಿ ದುಃಖಗಳಾದರೆ ಹೇಗೆ? ಇಲ್ಲಿ ದುಃಖ ಹೇಗೆ ಉದ್ಭವ ಆಗ್ಬೋದು? ಅತಿಯಾದಂಥ ಲೋಭತನ ಅಥವಾ ಆಸೆ. ಯಾಕಂದರೆ ಒಂದು ಮಾತು ಬರುತ್ತೆ ಇದರಲ್ಲಿ, ದೂರತಃ ಪರ್ವತಃ ರಮ್ಯ. ದೂರದ ಬೆಟ್ಟ ನೋಡಿ, ಅಲ್ಲೊಂದು ಬೆಟ್ಟ ಇದೆ, ಬಹಳ ಸುಂದರವಾಗಿ ಕಾಣ್ತಾ ಇರುತ್ತೆ. ಮುಂದಕ್ಕೆ ಹೋಗ್ತಾ ಇದ್ದರೆ ಅದು ಬೆಟ್ಟದಲ್ಲಿ ಏನಿರೋದು ನುಣ್ಣಗಿರುತ್ತೆ. ಆ ರೀತಿಯಲ್ಲಿ ನಮ್ಮ ಕೆಲವೊಂದು ಇಹಪರವಾಗಿರ್ತಕ್ಕಂಥ ಮಾನಸಿಕವಾದ ಕೆಲವೊಂದು ಇಚ್ಛೆಗಳು ದುಃಖಕ್ಕೆ ದೂಡುವಂಥದ್ದು ಸಹಜ. ಕೆಲವೊಂದು ಬಹಳಷ್ಟು ಒಗ್ಗಿಕೊಂಡಿರ್ತೀವಿ, ಬಹಳ ಆತ್ಮೀಯತೆಯಿಂದ ನೋಡ್ತಾ ಇರ್ತೀವಿ. ಅದು ಕಳೆದುಕೊಂಡಾಗಲೂ ಕೂಡ ಆ ದುಃಖ ಅನ್ನೋದು ಸಹಜವಾಗಿ ನಮ್ಮನ್ನು ದುರ್ಗತಿಗೆ ತಂದು ದೂಡುತ್ತೆ. ಈ ದುಃಖ ದುರ್ಗತಿಗಳು ಯಾವುದೇ ಆದಂಥ ನಮ್ಮ ಪ್ರಮಾದಗಳಿಂದನೂ ಬರ್ಬೋದು, ಅಥವಾ ಕೆಲವೊಮ್ಮೆ ಪದೇ ಪದೇ ಅದು ನಿಮ್ಮನ್ನು ಘಾಸಿ ಕೂಡ ಮಾಡ್ಬೋದು. ಯಾರಿಗೆಲ್ಲ ಕಷ್ಟ? ಎಲ್ರಿಗೂ ಇದೆ. ಕೆಲವೊಬ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ, ಕೆಲವೊಬ್ಬರಿಗೆ ಹಣಕಾಸಿನಲ್ಲಿ ಸಮಸ್ಯೆ, ಕೆಲವೊಬ್ಬರು ಮನೆಯಲ್ಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ, ಎಲ್ಲೋ ಮದುವೆ ಆಗಿರ್ತಾರೆ, ಹೇಳದೆ ಕೇಳದೆ ಮದುವೆ ಆಗಿ ಓಡೋಗಿರ್ತಾರೆ, ಅಥವಾ ಯಾರನ್ನೋ ಇಷ್ಟಪಟ್ಟಿರ್ತಾರೆ, ಬಿಡು ಅಂದರೆ ಬಿಡೋದಿಲ್ಲ, ನಿಮ್ಮ ಇಚ್ಛಾ ಪ್ರಕಾರವಾಗಿ ಇರೋದಿಲ್ಲ, ಮಕ್ಕಳಿಂದ ಒಂದು ರೀತಿಯಲ್ಲಿ ಕೇಡು, ಕಿರಿಕಿರಿ, ಅನಾಹುತಕಾರಿಯಾದಂಥ ಕೆಲವೊಂದು ಘಟನೆಗಳು. ನಿಮ್ಮ ಒಂದು ವ್ಯವಸ್ಥೆಯಲ್ಲಿ ಜೀವನ ಮಾಡಲಿಕ್ಕೂ ಕೂಡ ಅತಂತ್ರವಾದಂಥ ಸ್ಥಿತಿಗಳು ಬರ್ತಾ ಇರುತ್ತೆ. ದೂಷಣೆಗಳು ಒಳಗಾಗ್ಬೋದು. ಎಲ್ಲೋ ಒಂದು ಆಸ್ತಿ ತೊಗೊಂಡಿರ್ತೀರ, ಏನೋ ಒಂದು ಮಾಡಿರ್ತೀರ, ಅದೇನೋ ಜೀವನದಲ್ಲಿ ಪಡ್ಕೊಳ್ಬೇಕು, ಚೆನ್ನಾಗಿರಬೇಕು ಆ ಆಸ್ತಿಯಿಂದ, ಅದರಲ್ಲೂ ಕೂಡ ತಗಾದೆಗಳು, ವ್ಯಾಜ್ಯಗಳು, ಇಂಥದ್ದೆಲ್ಲ ಸೃಷ್ಟಿಯಾಗ್ಬೋದು. ಹೀಗೆ ಉದಾಹರಣೆಗೆ ಹೇಳಲಿಕ್ಕೆ ಹೋದರೆ ಎಲ್ಲವೂ ಕೂಡ ನಿಮಗೆ ದುಃಖದಲ್ಲಿ ನೋಯಿಸುತ್ತೆ, ನರಳಾಟ ಕೊಡುತ್ತೆ. ಕೆಲವೊಬ್ಬರು ಒಂದಲ್ಲ 10 ಥರದ ದುಃಖಗಳು ಕೂಡ ಅವ್ರ ಜೀವನದಲ್ಲಿ ಬಹಳಷ್ಟು ಸಮಸ್ಯೆ ಮಾಡ್ತಾ ಇರುತ್ತೆ. ಈ ದುಃಖ ದುರ್ಗತಿಯಿಂದ ಜೀವನ ಅನ್ನೋದು, ಅಯ್ಯೋ ಮುಗೀತು ನಂದಿಷ್ಟೇ, ನಾನು ಸೋತೆ, ಹಾಳಾದೆ, ಸಮಾಪ್ತಿ ಆಯಿತು, ಬದುಕು ಇಷ್ಟೇ ನಶ್ವರ ಎಂಬತಕ್ಕಂಥ ಮಾನಸಿಕವಾದಂಥ ವೇದನೆಯಿಂದ ತಾವು ಒದ್ದಾಡ್ತೀರ. ಆ ಒಂದು ವೇದನೆಯಲ್ಲೇ ಕಾಲಹರಣ ಮಾಡಿರ್ತೀರ. ಇಂತಹ ಸ್ಥಿತಿಯಿಂದ ದುಷ್ಟ ಚಟಗಳಿಂಥದ್ದು, ಅಥವಾ ಮಾನಸಿಕವಾದಂಥ ಸಮತೋಲನ ಕಾಪಾಡಿಕೊಳ್ಳದೆ ಖಿನ್ನತೆಗೊಳಗಾಗ್ತಕ್ಕಂಥದ್ದು, ಅಥವಾ ನಿಮ್ಮ ಆರೋಗ್ಯವನ್ನು ನೀವೇ ಹಾಳು ಮಾಡ್ಕೊಳ್ಬೋದು. ಈ ಮನೆಯ ದುಃಖ, ಕಷ್ಟ, ಅನಿಷ್ಟ, ದುರ್ಗತಿಯ ಜೀವನ ವ್ಯವಸ್ಥೆ ಏನಿದೆ, ಮನುಷ್ಯನನ್ನು ಬಹಳಷ್ಟು ಹೀನಾಮಾನವಾದಂಥ ಸ್ಥಿತಿಗೆ ದೂಡುತ್ತೆ. ಯಾವುದೋ ವ್ಯಕ್ತಿ ಲವಲವಿಕೆಯಿಂದ ಹಿಂದೆ ಹೇಗೋ ಯಾವುದೋ ರೀತಿಯಲ್ಲಿದ್ದ, ಬೆಳೆದ, 4 ಜನಕ್ಕೆ ಅನ್ನದಾತನಾಗಿದ್ದ, 4 ಜನಕ್ಕೆ ಒಳ್ಳೆ ಬುದ್ಧಿ ಹೇಳಿಕೊಟ್ಟಿದ್ದ, ಇವತ್ತು ಅವನೇ ಬೀದಿಗೆ ಬಿದ್ದಿದ್ದಾನಂದರೆ ಆ ಜನ ಕೆಲವೊಬ್ರು ನೋಡಿ ನಗ್ತಾರೆ, ಕೆಲವೊಬ್ರು ಅಯ್ಯೋ ಪಾಪ ಅಂತ ಹೇಳ್ತಾರೆ. ಅಂಥ ಸ್ಥಿತಿಗತಿಗಳು ಬರೋದು ಬೇಡ. ಈ ದುಃಖವನ್ನು ಕಳೀಲಿಕ್ಕೆ ದೈವದ ಮೊರೆ ಹೋಗಬೇಕು. ಆದಷ್ಟು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಕೂಡ ಬಹಳ ಅವಶ್ಯಕತೆ ಇರ್ತದೆ. ಇಂತಹ ದುಃಖದ ಒಡಲಿನಿಂದ ಸಮಸ್ಯೆಗಳನ್ನು ತಾವು ಸರಮಾಲೆಯಾಗಿ ಮಾಡಿಕೊಂಡು
ಜೀವನ ಅನ್ನೋದನ್ನ ಅಧೋಗತಿಯಲ್ಲಿ ನುಗ್ತಾ ಆ ಒಂದು ಜೀವನದ ಪರಿಸ್ಥಿತಿ ಅನ್ನೋದನ್ನ ಭಾಳಷ್ಟು ಕೆಡುಕಿನಿಂದನೋ ಅಥವಾ ಲಯಬದ್ಧವಿಲ್ಲದೆ ಇರತಕ್ಕಂಥದ್ದನೋ ಅಥವಾ ಏನೋ ಒಂದು ರೀತಿಯಲ್ಲಿ ಕಾಡಾಟ ಅಲೆದಾಟ ಹುಚ್ಚಾಟಗಳಿಂದ ಆ ದುಃಖ ನೋವನ್ನು ಪಡ್ತಾ ನೀವು ಬಹಳಷ್ಟು ಸಮಸ್ಯೆಗಳಲ್ಲಿ ಹೋಗ್ತಾ ಇದ್ದೀರಿ. ಚಿಂತೆ ಮಾಡಿಬಿಡಿ. ಈ ಮಂತ್ರ ಸ್ವರೂಪ ನಿಮಗೆ ಬಹಳ ವಿಶೇಷವಾಗಿ ಫಲದಾಯಕವಾಗಿ ಕಾಣುತ್ತೆ. ಹಾಗೆ ಈ ಮಂತ್ರವನ್ನು ಪ್ರತಿನಿತ್ಯ ಒಂದು 11 ಬಾರಿ, 101 ಬಾರಿ, 108 ಬಾರಿ ತಾವು ಯಾವ ರೀತಿ ಸಾಧ್ಯವೋ ಆ ರೀತಿಯಲ್ಲಿ ಹೇಳಿ. ಖಂಡಿತ ನಿಮ್ಮ ದುರ್ಗತಿಯ ಜೀವನವನ್ನು ತಡೆದು ದುಃಖಗಳಿಂದ ಹೊರಗಡೆ ತಂದು ನಿಮ್ಮ ಒಂದು ಬದುಕಿನಲ್ಲಿ ಲಯ ತರುತ್ತೆ, ಕೈ ಹಿಡಿದು ನಡೆಸುತ್ತೆ, ಜೀವನಕ್ಕೊಂದು ಆಧಾರ ಮಾಡುತ್ತೆ. ಹಾಗೆ ನಿಮ್ಮಲ್ಲಿ ಒಂದು ಪ್ರಭೆ, ಕಳೆ, ಹಾಗೆ ಬದುಕಿನ ಒಂದು ಸಾಹಸಶೀಲತೆ ಎಲ್ಲವೂ ಕೂಡ ನಿಮ್ಮಲ್ಲಿ ಪುಟಿದೇಳವಾಗಿ ಇದು ನಡೆಸುತ್ತೆ. ಅಂಥ ಒಂದು ಪ್ರಬಲವಾಗಿರ್ತಕ್ಕಂಥ ಮಂತ್ರಗಳಿಗೆ ತನ್ನದಾದಂಥ ಶಕ್ತಿಗಳಿರುತ್ತೆ. ಆ ಶಕ್ತಿ ಮನುಷ್ಯನ ದೈಹಿಕವಾಗಿ ಮಾನಸಿಕವಾಗಿ ಸಂಚಲನಗೊಂಡ್ರೆ ಆ ಮನುಷ್ಯ ಎಂಥದ್ದೇ ಸಾಧನೆ ಇರಲಿ, ಸಾಹಸ ಇರಲಿ, ಹಾಗೆ ಕಷ್ಟಗಳಿರಲಿ, ಎಲ್ಲದರಲ್ಲೂ ಕೂಡ ಆತ ಮೆರಿತಾನೆ, ಗೆಲ್ತಾನೆ, ಬೆಳಿತಾನೆ ಎಂಬುದು ಸಹಜವಾದಂಥ ಪ್ರಕೃತಿ ನಮಗೆ ನೀಡಿರ್ತಕ್ಕಂಥ ವರದಾನ. ಅಷ್ಟೊಂದು ಪ್ರಬಲವಾಗಿರ್ತಕ್ಕಂಥ ಮಂತ್ರಗಳು ನಮ್ಮ ಶಾಸ್ತ್ರೋಕ್ತವಾದಂಥ ವಿಧಾನಗಳಲ್ಲಿ ನಾವು ಕಾಣ್ತಾ ಇರ್ತೀವಿ. ನೋಡಿ, ಮಂತ್ರ ಸ್ವರೂಪ ಹೀಗಿದೆ. ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಾಪಾಲಿನಿ ದುರ್ಗಾ ಕ್ಷಮ ಶಿವ ದಾತ್ರಿ ಸ್ವಾಹ ಸ್ವಾದ ನಮಸ್ತುತೆ. ಬಹಳ ಸುಲಭವಾಗಿರ್ತಕ್ಕಂಥ ಮಂತ್ರ ಇದು. ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಾಪಾಲಿನಿ ದುರ್ಗಾ ಕ್ಷಮ ಶಿವ ಧಾತ್ರಿ ಸ್ವಾಹ ಸ್ವಾದ ನಮಸ್ತುತೆ. ಈ ಮಂತ್ರವನ್ನು ತಾವು ದಿನನಿತ್ಯ ಹೇಳ್ಕೊಳ್ಳಿ. ಖಂಡಿತ ನಿಮ್ಮ ದುರ್ಗತಿ ಹೋಗಿ ಒಳ್ಳೆಯ ಜೀವನ, ಪ್ರಬುದ್ಧವಾದಂತಹ ಬದುಕು ನಿಮಗೆ ಸಿಕ್ಕೇ ಸಿಗುತ್ತೆ. ಹಾಗೆ ನಿಮ್ಮಲ್ಲಿರ್ತಕ್ಕಂಥ ಅತಿಯಾದಂಥ ಆತ್ಮೀಯತೆ, ಅತಿಯಾದಂಥ ಒಂದು ಆಸೆತನ ಇವು ಕೂಡ ದುಃಖಕ್ಕೆ ಕಾರಣ ಆಗ್ಬೋದು, ನಿಮ್ಮ ದುರ್ಗತಿಗೆ ಕಾರಣ ಆಗ್ಬೋದು, ವಿನಾಶಕ್ಕೆ ಕಾರಣ ಆಗ್ಬೋದು. ಅದರಲ್ಲೂ ಕೂಡ ತಾವು ಸರಿಪಡಿಸ್ಕೊಳ್ಳಿ. ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.